ಹಾರೋಹಳ್ಳಿ ತಾಲೂಕಿನ ಚೀಲೂರು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ಸೋಮವಾರ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರುಗಳಾದ ರವಿಕುಮಾರ್ ಹಾಗೂ ಶೋಭಾ ರವಿಗೌಡರ ನಡುವೆ ತೆರಿಗೆ ಸಂಗ್ರಹದ ವಿಚಾರದಲ್ಲಿ ಪರಸ್ಪರ ವಾಗ್ವಾದ ನಡೆಯಿತು. ಈ ಇಬ್ಬರು ಮಾಜಿ ಅಧ್ಯಕ್ಷರುಗಳ ಅವಧಿಯಲ್ಲಿ ಎಷ್ಟು ತೆರಿಗೆ ಸಂಗ್ರಹವಾಗಿದೆ ಎಂದು ಪಿಡಿಒರವರನ್ನು ಪ್ರಶ್ನಿಸಿದರು. ಇಬ್ಬರು ವಾಗ್ವಾದವನ್ನು ವೀಕ್ಷಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಮೂಕ ವೀಕ್ಷಕರಾಗಿ ನೋಡಿದರು. ಪಿಡಿಒ ಅವರು ಏಕಮುಖವಾಗಿ ವರ್ತಿಸುತ್ತಾ ವರ್ಗ 1ರ ಕ್ರಿಯಾ ಯೋಜನೆಯನ್ನು ಕಾಂಗ್ರೆಸ್ ಬೆಂಬಲಿತ 10 ಅಭ್ಯರ್ಥಿಗಳ ಗಮನಕ್ಕೆ ತಾರದೆ ಕ್ರಿಯಾ ಯೋಜನೆ ರೂಪಿಸಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅರ್ಧ ಗಂಟೆಯ ಕಾಲ ಧರಣಿ ನಡೆಸಿದರು. ಪಿಡಿಒ ಅವರು ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಮನವೊಲಿಸಿ ಇನ್ನೊಮ್ಮೆ ಹೀಗೆ ಆಗುವುದಿಲ್ಲ ಎಂದು ಹೇಳಿ ಸಭೆಗೆ ಬರುವಂತೆ ಮನವೊಲಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ರವಿಗೌಡ ಮಾತನಾಡಿ, ಸರ್ವ ಸದಸ್ಯರ ಗಮನಕ್ಕೆ ತಾರದೆ ಪಿಡಿಒ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದಾಗ ಸಭೆಯಲ್ಲಿ ಚರ್ಚೆ ಮಾಡಿದರೂ ಸಹ ಸಭೆಯಲ್ಲಿ ಯಾವುದೇ ಚರ್ಚೆ ಮಾಡಿಲ್ಲ, ಅದನ್ನು ಅನುಮೋದನೆ ಮಾಡಬೇಡಿ ಎಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ಹೇಳಿದ್ದರು. ಈಗ ಸದಸ್ಯರ ಗಮನಕ್ಕೆ ತಾರದೆ ಕೆಲಸ ಮಾಡಿದ್ದಾರೆ. ನನ್ನ ಅವಧಿಯಲ್ಲಿ ಎಲ್ಲದಕ್ಕೂ ಪ್ರಶ್ನೆ ಮಾಡುತ್ತಿದ್ದ ಸದಸ್ಯರು ಈಗ ಏಕೆ ಮೌನ ವಹಿಸಿದ್ದೀರಿ ಎಂದು ತಮ್ಮ ಅಸಮಾಧಾನವನ್ನು ಶೋಭಾ ರವಿಗೌಡ ವ್ಯಕ್ತಪಡಿಸಿದರು. ಮಾಜಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಈಗಿರುವ ಅಧ್ಯಕ್ಷರು ಕಳ್ಳತನಕ್ಕೆ ಕೈ ಹಾಕುವುದಿಲ್ಲ. ಪೈಪ್ಲೈನ್ ಕಾಮಗಾರಿ ಆಕ್ಷನ್ ಪ್ಲಾನ್ನಲ್ಲಿ ಸೇರ್ಪಡೆ ಮಾಡಿರುವುದು ನಮಗೂ ಮಾಹಿತಿ ಇಲ್ಲ. ಕ್ರಿಯಾ ಯೋಜನೆಯಲ್ಲಿ ನಮಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರಬಹುದು, ಮುಂದೆ ನಿಮಗೂ ಆದ್ಯತೆ ಕೊಡುತ್ತಾರೆ ಎಂದು ತಾಳ್ಮೆಯಿಂದ ಇರುವಂತೆ ಹೇಳಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಧಾ ನಾಗೇಶ್, ಉಪಾಧ್ಯಕ್ಷ ವಿನೋದ್, ತಿಮ್ಮಪ್ಪ, ಸದಸ್ಯರಾದ ರವಿಕುಮಾರ್, ಹೊನ್ನಗಿರಿ ಗೌಡ, ಸಂತೋಷ್, ಪ್ರೇಮ, ಕೃಷ್ಣಮೂರ್ತಿ, ಲಕ್ಷ್ಮಣ್, ಗೀತಾ, ಅನಸೂಯಮ್ಮ, ಜಯಮ್ಮ, ರತ್ನಮ್ಮ, ಮಮತಾಜ್ ಬೇಗಂ, ಮೇಘನಾ, ಕೃಷ್ಣಪ್ಪ, ಮುತ್ತುರಾಜ್, ಚಂದನ್, ಪಿಡಿಒ ಮಹಾದೇವ್, ಪಿಡಿಎ ಕುಮಾರ್ ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಶ್ರೀಮತಿ ಸುಧಾ ನಾಗೇಶ್ ಅಧ್ಯಕ್ಷರು, ಶ್ರೀಮತಿ ಎಂ ಶೋಭಾ ಸದಸ್ಯರು, ಶ್ರೀ ಲಕ್ಷ್ಮಣ್ ಗೌಡ ಸದಸ್ಯರು, ಶ್ರೀ ಬಿ ರವಿಕುಮಾರ್ ಸದಸ್ಯರು, ಶ್ರೀ ಬಿ ಒಳ್ಳೆ ಪೋಸ್ಟ್ ಕೊಟ್ಟಿದ್ದೀರಾ ವನ್ನಿರಿ ಗೌಡ ಸದಸ್ಯರು, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಶ್ರೀಮತಿ ಗೀತಾ, ಶ್ರೀಮತಿ ಬೇಗರ ಸದಸ್ಯರು, ಶ್ರೀ ಮುತ್ತುರಾಜು ಸದಸ್ಯರು, ಶ್ರೀ ಕೃಷ್ಣಪ್ಪ ಸದಸ್ಯರು, ಶ್ರೀ ಸಂತೋಷ್ ಸದಸ್ಯರು. 3 ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. 15ನೇ ಹಣಕಾಸು ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ 2023-24 15ನೇ ಹಣಕಾಸು ಆಯೋಗದ ಸಂತೋಷ ನೀನು ಮಾಡಿಲ್ಲ ಅಂತಲ್ಲ ನೋಡ್ ಹೋದ 44,000 ನೋಡಿ ಎಲ್ಲ ಹೈಕಮಾಂಡ್ ಹೋದ್ರೆ ಪೋಸ್ಟ್ ಸಿಗೋದು ನೋಡಿ ನಮ್ಗೆ ಕೇಳಲ್ಲ, ನಾವೇ ಬೇಡ ಆದ್ರೂ ಬರ್ದವ್ರೆ, ನಾವೇನು ಅದಕ್ಕೇನು ಮಾಡ್ಲೇಬೇಕು ಬ್ಯಾಡ. ಇದು ಅಧ್ಯಕ್ಷರ ಅಪರಾಧಗಳು ಇತರ ವಿಚಾರಗಳು 2022 ಮನೆಯಿಂದ ಸಾಲ್ಗಿರಿ ಗೋಪಾಲ್ ಮನೆಯವರೆಗೆ ಚರಂಡಿ ಮತ್ತು ಸ್ಟಾರ್ ನರೇಗಾ ಉದ್ದೇಶಿಸಿ 90,000. ದೊಡ್ಡೂರ್ಬಳಿಗಾದ ತಿಮ್ಮಮ್ಮ ಸಿದ್ದರಾಜ ಮನೆಯಿಂದ ಬಸವರಾಜ ಮನೆಯವರೆಗೆ ಚರಂಡಿ ಮತ್ತು ಸ್ಟಾರ್ ನರೇಗಾ ಉದ್ದೇಶಿಸಿ. ಯಡನಹಳ್ಳಿ ಗ್ರಾಮದ ಚಿಕ್ಕಣ್ಣನ ಮನೆಯಿಂದ ರಾಮಚಂದ್ರನ ಮನೆಯವರೆಗೆ ಹಾಗೂ ನಾಗಮೇಶ್ವರ ಮನೆಯಿಂದ ನರಸಿಂಹಯ್ಯನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ. ನೀನೆಲ್ಲ ಗೊತ್ತಿಲ್ಲ ಅಂದ್ರೆ ನಮಗೂ ಗೊತ್ತಿಲ್ಲ. ಅಧಿಕಾರಿಗಳು ಕ್ರಿಯಾ ಯೋಜನೆ ನನಗೆ ಹೆಚ್ಚಾಗಿದೆ, ನೆಕ್ಸ್ಟ್ ಅಲ್ಲಿ ನಿಮ್ಗೆ ಹೆಚ್ಚಾಗ್ತದೆ. ಕ್ರಿಯಾ ಉಳಿದ ವಿಚಾರದಲ್ಲಿ ನೀವು ಗಮನಕ್ಕೆ ತಗೊಳ್ಳದೇ ಇದ್ದಾಗೇನೆ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ನಿಮ್ಮ ಅಧಿಕಾರದಲ್ಲಿ ಏನ್ರಿ ಮಾತಾಡ್ತೀರಿ ಮಾತು ಸಕಲ ಕಲವಲ್ಲವ ಅದು ತಲೆಯಲ್ಲಿ ಬಿಟ್ಕೋಬೇಕು.
ಕೇಳ್ರಿ, ನಿನ್ನ ಪದವಿ ಮೇಲೆ ಕುಂಡಿಸಿದ ಮೊದ್ಲೇ ಹೇಳಿದ ಗಾಜಿನ ಮನೆ ಯಾಕಮ್ಮ ಮಾತಾಡ್ತೀಯ? ದಯವಿಟ್ಟು ಸುಮ್ನೆ ಕೂತ್ಕೊಳ್ಳಮ್ಮ. ಈ ಕೈ ಮುಗಿ ಬಿಡು, ಕೂತ್ಕೊಳ್ಳಮ್ಮ. ಸರ್ ಮಾಡಿ. ಅವ್ರಿಗೆ ನನ್ನ ಎದುರು ಮನೆಯವರು ನನ್ನ ಗಂಡ್ರೆ ಭಾರಿ ಗೌರವ ಆಗ್ತಿದೆ. ಈ ಫೀಲ್ಡಿಗೆ ಯಾರು ಮಾತಾಡೋಣ ಅಂತ ಮಾತಾಡ್ತಾರ, ಮಾತಾಡಲ್ಲ ಮನೆ ಹತ್ರ ನಾವಿಬ್ರು ಮಾತಾಡೋಣ. ಮಾತಾಡೋಣ ಅಂತ ನೀವು ಮಾತಾಡಿದ್ರೆ ತುಂಬಾ ಸ್ವಾಗತಿಸ್ತೀನಿ. ನಾವು ಕಿಂಡಲ್ ಮಾಡಿದ್ರೆ ನಮ್ಗೆ ಸಪೋರ್ಟ್ ಕೊಡ್ತಿದ್ದೆ, ಕಿಂಡಲ್ ಮಾಡಿ ಸಪೋರ್ಟ್ ಕೊಡ್ತಿದ್ದೆ ಗ್ರಾಮ ಪಂಚಾಯತ್ ದಯವಿಟ್ಟು ಇರೋ 20 ತಿಂಗಳು ಅಭಿವೃದ್ಧಿಗಳ ಗಮನ ಕೊಡಿ. ಹೆಚ್ಚುವರಿ ಆಗಿದ್ರೆ ಗ್ರಾಮ ಪಂಚಾಯತ್ ನೂತನ ಜಾಗ ಗುರುತು ಮಾಡಿ, ತಹಸೀಲ್ದಾರ್ ಲೆಟರ್ ಹಾಕಿ, ತಹಸೀಲ್ದಾರ್ ಮಾಡಿ ಮೇಡಮ್ ಕೇಳಿಸ್ಕೊಳ್ಳಿ ಮೇಡಮ್, ನಾನು ಅವಾಗಿಂದ ಅದೇ ಚರ್ಚಾ ಏನು ಹನ್ನಳ್ಳಿ ಗ್ರಾಮದ ನೀರುಗಟ್ಟೆಯಾದ ಹಿರೇಗೌಡರವರು ನಿವೃತ್ತಿಯಾಗಿದ್ದು ಇವರಿಗೆ ನಿವೃತ್ತಿ ಪದವನ್ನು ನೀಡಲಾಗಿದ್ದು ಬಾಕಿ 42 ತಿಂಗಳ ವೇತನ ಪಾವತಿ ಬಾಕಿ ಇತ್ತು. ಮಾಹೆ ಒಂದಕ್ಕೆ 4,000 ರೂಪಾಯಿಗೆ ಪಾವತಿ ಮಾಡಿದ್ದೀವಿ. ಎಡನಹಳ್ಳಿ ನೀರುಗಟ್ಟೆಯಾದ ಸಿದ್ದೇಗೌಡರವರು ಅವ್ರದ್ದು ಕೂಡ 32 ತಿಂಗಳು ಬಾಕಿ ಇತ್ತು, ಪಾವತಿ ಮಾಡಿದ್ದೀವಿ. ಒಡೆಯರಹಳ್ಳಿ ಕಾಲೋನಿಯ ನೀರುಗಂಟೆಯಾದ ಒಂಬಾಳೆಯ ನಿವೃತ್ತಿಯಾಗಿದ್ದು ನಿವೃತ್ತಿ ಉಪದಾನ ನೀಡಲಾಗಿದ್ದು ನಿವೃತ್ತಿ ನಂತರ 3 ತಿಂಗಳು ಬಿಟ್ಟಿರ್ತಾರೆ, 3 ತಿಂಗಳು ಕೊಟ್ಟಿದ್ದೀವಿ. ಬೈರೇಗೌಡನ ವಲಸೆ ಗ್ರಾಮದ ನೀರುಗಂಟೆಯಾದ ಗಿರಿಯಪ್ಪರವರು ಅವ್ರದ್ದು ಕೂಡ 3 ತಿಂಗಳು. ರಸ್ತೆ ದಕ್ಷೇಂದ್ರ ನೀರುಗಂಟೆಯವರು ಕೋವಿಡ್ ಸಂದರ್ಭದಲ್ಲಿ ಮರಣ ಹೊಂದಿದ್ದು ತಾತ್ಕಾಲಿಕವಾಗಿ ಕಿರಣ್ ಕುಮಾರ್ ಅವರು 12 ತಿಂಗಳು ಅಲ್ಲಿ ನಿರ್ವಹಣೆ ಮಾಡಿರ್ತಾರೆ, ಅವ್ರಿಗೂ ಕೊಟ್ಟಿದ್ದೀವಿ. ಚೀನೂರು ಗ್ರಾಮದ ಸಿ.ಕೆ. ಬಸವಲಿಂಗಯ್ಯರವರು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ನೀರು ನಿರ್ವಹಣೆ 19 ತಿಂಗಳು ಬಾಕಿ, ಅದು ಕೊಟ್ಟಿದ್ದೀವಿ. ಬೀದಿ ದೀಪ ರಿಪೇರಿ ದುರಸ್ತಿಗಾರ ಮೆಕ್ಯಾನಿಕ್ ಕೆಂಪೇಗೌಡರವರು ನಿವೃತ್ತಿಯಾಗಿರ್ತಾರೆ, ಅವ್ರಿಗೂ ಕೂಡ ಏನೋ ನಿವೃತ್ತಿ ಪದನ ಮತ್ತೆ 16 ತಿಂಗಳು ವೇತನ ಕೊಟ್ಟಿರಲಿಲ್ಲ, ತಿಂಗಳೊಂದಕ್ಕೆ 8,000 ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ಮತ್ತೆ ಇನ್ನೇನು ಬಾಕಿ ಬಿಲ್ಲುಗಳ ಇದಿಷ್ಟು ನೀರು ಗಂಟೆಗಳದ್ದು ಮತ್ತೆ ಮೆಕ್ಯಾನಿಕ್ ಅವರಿಗೆ ಪಾವತಿಯಾಗಿ ಬರ್ತದಿದ್ದು. ಮತ್ತೆ ಬಾಕಿ ಬಿಲ್ಲುಗಳ ಪಾವತಿ ಕುರಿತು ಏನು ಈಗಾಗಲೇ ಬಾಕಿ ಬಿಲ್ಲು ಯಾವುದು ಮನೋಜ್ ಎಂಟರ್ಪ್ರೈಸಸ್ ಅವರಿಂದ ಏನು ಈ ಹಿಂದೆ 29/1/2021 ಬಿಲ್ಲಿನ ಸಂಖ್ಯೆ 696 77,280 ಬಾಕಿ ಇತ್ತು, ಅದು ಪಾವತಿ ಮಾಡಿದ್ದೀವಿ. 697 ಅದು 600 ಬಿಲ್ಲಿನ ಸಂಖ್ಯೆ 697 56,130 ರೂಪಾಯಿ. ಮತ್ತೆ 721 ಬಿಲ್ಲು ಅದು 74,000 ಅದು ಪಾವತಿ ಮಾಡಿದ್ದೀವಿ. ಮತ್ತೆ ವಿಜಯ್ ಎಂಟರ್ಪ್ರೈಸಸ್ ಅವರೇ 187 ಸೆಟ್ LED ದೀಪ ಖರೀದಿ ಮಾಡಲಾಗಿತ್ತು, ಅದು 316 ಬಿಲ್ಲಿಂಗ್ ಸಂಖ್ಯೆ 316 ಬಿಲ್ಲಿಂಗ್ ಸಂಖ್ಯೆ 317 ಬಿಲ್ಲಿಂಗ್ ಸಂಖ್ಯೆ 318 ಪಾವತಿ ಮಾಡಿದ್ದೀವಿ. ಸಾಗರ್ ಆಕ್ವಾ ಸೊಲ್ಯೂಷನ್ ಅವ್ರದ್ದು ಈಗಾಗಲೇ ಇವರು ನಮ್ಮ BM ರಾಜಣ್ಣ ಅವರು ಮನೆಗೆ ಕೊಟ್ಟಿದ್ರಲ್ಲ, ಆ ಮನೆಗೆ ಲಾಸ್ಟ್ ಟೈಮ್ ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಅವರು 1,80,000 ರೂಪಾಯಿ ಅದು ಪಾವತಿ ಮಾಡಿದ್ದೀವಿ. ಮತ್ತೆ ನಂಜುಂಡೇಶ್ವರ ಟ್ರೇಡರ್ಸ್ ಅವರಿಂದ ಕುಡಿಯುವ ನೀರಿನ ಪೈಪ್ಲೈನ್ ರಿಪೇರಿ ಬಿಡಿ ಭಾಗಗಳು ಖರೀದಿ ಮಾಡಿದ್ದು, ಅವ್ರದ್ದು ಬಾಕಿ ಪಾವತಿ ಮಾಡಬೇಕಂತ ಹೇಳ್ಬಿಟ್ಟು ಆಗಿದೆ. ನಂಜುಂಡೇಶ್ವರ ರಿವೈಂಡಿಂಗ್ ಮಾಡಬೇಕಂತ ಹೇಳಿದ್ವಿ. ನಂಜುಂಡೇಶ್ವರ ರಿವೈಂಡಿಂಗ್ ಸರ್ ಮಾಡಬೇಕಾದ್ರೆ ಈ ಪರ್ಚೇಸ್ ಕಮಿಟಿ ಸೈನ್ಸ್ ಕರೆದು ಚರ್ಚೆ ಮಾಡ್ತೀವಿ.
ಇಲ್ಲ ಲಾಸ್ಟ್ ಎಲ್ಲ ಮಾಡಿದ್ದೀರಿ ನಾನು ಮಾಡಿದ್ವಿ ಮಾಡಿ. ಲಾಸ್ಟ್ ಮೇಡಮ್ ಬಂದಿದ್ರು ನಾವು ಧೈರ್ಯ ಆಗಿದ್ದೀವಿ ಏನು ತೊಂದರೆ ಇಲ್ಲ ಮಾಡಿ ಅಲ್ಲ ಲಾಸ್ಟ್ ನೀವು ಆಯ್ತು ನಾವು ಬರಬೇಕು ಮಾಡಿ ವಿರೋಧ ಇಲ್ಲ. ಮತ್ತೆ ಇವರು ನಂಜುಂಡೇಶ್ವರ ರಿವೈಂಡಿಂಗ್ಸ್ ಅವ್ರದ್ದು ಮತ್ತೆ ಸಂಕರೆ ಏಜೆನ್ಸಿ ಹೊಸದಾಗಿ ಕೊಡ್ತಿದ್ದ ಕೊಳೆ ಬಾವಿಗಳಿಗೆ ಪಂಪ್ ಅವರು ಪಂಪ್ ಮತ್ತೆ ಮೋಟರ್ಗಳು ಕೊಟ್ಟಿದ್ದಾರೆ ಸ್ಟಾರ್ಟರ್ ಎಲ್ಲ ಕೊಟ್ಟಿದ್ದಾರೆ ಮೇಡಮ್ ಹಿಂದೆ ಬರೆದಿರುವಂತ ಪಂಪ್ ನೀವು ಸರಬರಾಜು ಮಾಡಿದ್ದಾರೆ ಕೊಟ್ಟಿರಲ್ಲ. ಹಾ. ನೀವು ಮಾಡುವಂತ ಬೆಲೆ ಕೊಟ್ಟಿಲ್ಲ ಇನ್ನ ತಪ್ಪಲ್ವಾ ಅದು ದಿನ ಆದ್ರೂ ಕೊಡ್ಲಿಲ್ವಲ್ಲ 2 ವರ್ಷ ಆಯ್ತು ನಾವು ಕಡೆ ನಾವು ಹಿಡಿದಿಲ್ಲ ಯಾರು ಅಂಗಡಿಯವ್ರು ಸಾಲ ಕೊಡಬೇಡಿ ಅಂತ ನಾವು ಒಂದು ಮೋಟರ್ ಹಾಕ್ಸೋ ಊರಿಗೆ ಇವ್ರು ಬೇಕು ಅಂತ ಮಾಡ್ತಾರೆ ಅಂತೀವಿ ಏನ್ ಹೇಳ್ಬೇಕು ಅಂತ ಹೇಳೋದು ನಾವು ಮಾತಾಡೋದಕ್ಕೂ ನಾವು ಬಾಯಿಗೆ ಬೀಗ ಹಾಕೊಂಡು ಚರ್ಚಿಸಲು ಇನ್ಯಾವುದೇ ವಿಷಯ ಇಲ್ಲದ ಕಾರಣ ಸಭೆಗೆ ಧನ್ಯವಾದಗಳು ತಿಳಿಸುತ್ತಾ